ನಮಸ್ಕಾರಪ್ಪ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ. ನಾವು ಇವತ್ತು ಹೋಗಿದ್ದು ಕೇರಳದ ಆಯುರ್ವೇದಿಕ್ ಆ್ಯಂಡ್ ಸ್ಪೈಸಸ್ ಗಾರ್ಡನ್. ಇದು ಒಂದು ಟೂರಿಸಮ್ದು ಅಟ್ರಾಕ್ಷನ್ ಐತ್ರಿ. ಇನ್ನು ವಲಾರದಾಗ, ಲುಡುಕಿದಾಗ, ಕೇರಳದಾಗ. ಇದು ಫ್ಯೂಚರ್ಸ್ ಏನಪ್ಪ ಅಂದ್ರೆ ಗಾರ್ಡನ್ದಾಗ ಇವರು ಶೋಕೇಶ್ ಮಾಡಿದಾರೆ ಸ್ಪೈಸಸ್, ಕ್ರಾಪ್ಸ್, ಫ್ರೂಟ್ಸ್ ಆ್ಯಂಡ್ ಮೆಡಿಕಲ್ ಪ್ಲಾಂಟ್ಸ್ನ. ಇಲ್ಲಿ ವಿಸಿಟ್ ಮಾಡಿ ಕೇರಳದಾಗ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಬಿಕಾಸ್ ನಮ್ಗೆ ಎಷ್ಟೋ ಪ್ರಜಾತಿಯ ಗಿಡಗಳ ಬಗ್ಗೆ, ಮರಗಳ ಬಗ್ಗೆ, ಆಯುರ್ವೇದಿಕಗಳ ಬಗ್ಗೆ, ವನಸ್ಪತಿಕಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ನಾವು ಅಲ್ಲಿ ಹೋದಾಗ ನಾವು ಅಲ್ಲಿ ಕರ್ನಾಟಕದ ಒಬ್ಬ ಗೈಡನ್ನು ತೊಗೊಂಡಿದ್ದು. ಅವರೆಲ್ಲ ಚೆಂದಂಗೆ ಎಕ್ಸ್ಪ್ಲೈನ್ ಮಾಡತ್ತೀರಿ ಏನಪ್ಪ ಅಂದ್ರೆ ಇಲ್ಲಿ ಎಷ್ಟು ಪ್ರಕಾರದ ಜೇನುನೊಣಗಳನ್ನು ಅವ್ರು ಹಾಕಿದ್ದಾರೆ, ಎಷ್ಟು ಪ್ರಕಾರದ ಗಿಡಗಳನ್ನು, ವನಸ್ಪತಿಗಳನ್ನು ಅವ್ರು ಬೆಳೆದಾರೆ, ಮತ್ತು ಅದರ ಉಪಯೋಗಗಳೇನು, ಅದರ ಸೈಡ್ ಇಫೆಕ್ಟ್ಸ್ಗಳನ್ನು ಎಲ್ಲನೂ ನಮಗೆ ಚೆಂದಾಗಿ ಅವರು ಕನ್ನಡದಾಗ ವಿಸ್ತರಣೆ ಮಾಡತ್ತಿರು. ಮತ್ತು ಇಲ್ಲಿ ನೋಡ್ರಿ ಕೆಸರದಾಗ ಅರಳಿದ ತಾವರೆ, ಅದನ್ನು ಇದಕ್ಕೆ ಯೂಸ್ ಮಾಡ್ತಾರೆ ಆಯುರ್ವೇದಿಕದಲ್ಲಿ, ವನಸ್ಪತಿದಲ್ಲಿ ಅಂತಲೂ ಎಲ್ಲ ಚೆಂದ ಮಾಡತ್ತಿರು. ಕ್ಲೈಮೇಟ್ನು ಸಖತ್ತಾಗಿತ್ತು. ಒಳಗೆ ಇಷ್ಟು ಹೊರಗೆ ಹಾಟ್ ಇದ್ರು, ಒಳಗೆ ಇಷ್ಟು ಕೋಲ್ಡಾಗಿ ಫುಲ್ ಹೆಂಗೆ ಅನ್ಸತ್ತಿತ್ತು ಅಂದ್ರೆ ಸಮಾಧಾನ ಅನ್ಸತ್ತೆ ನೋಡ್ರಿ. ಮತ್ತು ಕಾಕಾನು ಫುಲ್ ಕನ್ನಡದಾಗ ಗಿಚ್ಚು 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 ಹೊಡೆಯೋ ಬಗ್ಗೆ ಹೇಳತ್ತಿದ್ದು ನಮ್ಗೆ ಇಂಟ್ರೆಸ್ಟ್ಲೇ. ಮತ್ತು ಕೇರಳನೂ ಸ್ಪೈಸಸ್ ಸಲುವಾಗಿ ಭಾಳ ಫೇಮಸ್ ಐತ್ರಿ. ಅದ್ರೊಳಗೆ ಮೇನ್ ಅಂದ್ರೆ ಬ್ಲ್ಯಾಕ್ ಪೇಪರ್ ಅನ್ಲಿ, ಚಿನ್ನಾಮೋನ್ ಅನ್ಲಿ, ಕ್ಲೌಸ್ ಅನ್ಲಿ, ಕಲ್ಟಿವೇಟೆಡ್ ಅನ್ಲಿ, ಇವೆಲ್ಲ ರೀಜನ್ಸ್ ಲೈಕ್ ಏನಂದ್ರೆ ಲುಡುಕಿ ಮತ್ತು ವಾಯ್ನಾಡ್ದಾಗ ಭಾಳ ಬೆಳೀತಾರೆ ರೀ. ಇವ್ರ ಕಾಕ ಅಂತೂ ಗಾರ್ಡನ್ ಜೊತೆಗೆ ತಮ್ಮದು ಶಾಪ್ ಹಾಕಿ ಫುಲ್ ಬಿಸ್ನೆಸ್ ಮಾಡ್ತಾರೆ ನೋಡ್ರಪ್ಪ.